ಕಾನೂನು ಇಲ್ಲ ಅಂದಾಗ ಏನೋ ಮಾನವೀಯ ದೃಷ್ಟಿಯಿಂದ ಬಿಡಿ ಅಂತ ಹೇಳ್ಬೋದು. ಆಮೇಲೆ ಬೇರೆ ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ, ಬಡವರು ಬದುಕೊಳ್ತಿದ್ದಾರೆ, ಯಾಕೆ ತೊಂದರೆ ಕೊಡ್ತಾರೆ ಅಷ್ಟೇ. ಆ ತರಕ್ಕೆ ಏನಾದ್ರು ತೊಂದರೆ ಇದ್ರೆ ಅವ್ರೇನಾದ್ರು ಹೇಳಿದ್ರೆ ಏನೋ ಮಾಡ್ಬೋದು. ಆದ್ರೆ ಇದು ಯಾವ್ದು ಪರ್ಮನೆಂಟ್ ಅಲ್ಲ. ನೀವು ಒಂದಷ್ಟು ವರ್ಷ, 2 ವರ್ಷ, 3 ವರ್ಷ, 4 ವರ್ಷ ಸಂಪಾದನೆ ಮಾಡ್ಕೊಳ್ತೀರಲ್ಲ, ಇದು ಯಾವತ್ತೂ ಪರ್ಮನೆಂಟ್ ಅಲ್ಲ. ಪರ್ಮನೆಂಟ್ ಆಗಿರೋದು ಯಾವ್ದೋ ಒಂದು ಅಂಗಡಿ ಹಾಕೊಳ್ಬೇಕು. ಎಲ್ಲ ವ್ಯವಸ್ಥೆ ಅಲ್ಲಮ್ಮ. ಇವಾಗ 100 ಅಂಗಡಿಗಳು ನಡೆಸ್ತಾ ಇಲ್ವಾ? ಹೇಳೋದು ಅರ್ಥ ಆಗ್ತಿದೆಯಲ್ವಾ? ನಿಮ್ಮದು ಅಲ್ಲದ ಜಾಗದಲ್ಲಿ ಯಾವ್ದೋ ಒಂದು ಕಾರಣಕ್ಕೆ ಬಿಟ್ಟಿರ್ಬೋದು. ಆದ್ರೆ ನೀವು ಪರ್ಮನೆಂಟ್ ಆಗಿರ್ಬೇಕು ಅಂತ ಎಲ್ಗೋಗ್ಬೇಕು? ನೀವು ಯಾವ್ದಾದ್ರು ಬಾಡಿಗೆ ದುಡ್ಡು ಕೊಟ್ಟು ಅಗ್ರಿಮೆಂಟ್ ಹಾಕುವಂತ ಜಾಗಕ್ಕೆ ಇದಿಷ್ಟು ವರ್ಷ ನಾವು ಬಾಡಿಗೆ ಕೊಟ್ಟಿಲ್ಲ, ನಿಮ್ಗೆ ದಿವ್ಸಕ್ಕೆ 2,000 ಸಂಬಳ, 2-3 ಸಾವಿರ ಆದಾಯ ಬರುತ್ತೆ, ಬೇರೆ ಕಡೆ ಹೋದ್ರೆ ಇಷ್ಟು ಬರೋದಿಲ್ಲ ಅಂದ್ರೆ ಈಗ ಯಾವ ಬೇಕಾದ್ರೂ ಹೋಗೋದಲ್ಲ. ದಿವಸ ಬೇಗ ದುಡಿದು ಬೇಗ ಬೇರೆ ಜಾಗ ನೋಡ್ಕೊಳ್ಬೇಕು. ಆದ್ರೆ ನಿಮ್ಮನ್ನ ಬೇರೆ ರೀತಿಯಲ್ಲಿ ದಬ್ಬಾಳಿಕೆ ಮಾಡಿದ್ರೆ ನಾವು ಸಹಾಯ ಮಾಡ್ತೀವಿ. ದಬ್ಬಾಳಿಕೆ ಮಾಡಿದಿರ ಅವ್ರ ಕಾನೂನು ಪ್ರಕಾರ ಇದೆ, ನಾವು ತೆಗಿಬೇಕು ಹಾಗೆ ಹೀಗೆ ಅಂದ್ರೆ ನಾವೇನು ಈಗ ಅದೇ ಅಲ್ಲಿ ಒಳಗಡೆ ಎಲ್ಲ ಜಮೀನ್ ಕಳ್ಕೊಂಡಿರೋರಿಗೆ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಯಾರ್ಯಾರು ಜಮೀನ್ ಕಳ್ಕೊಂಡಿದ್ದಾರೋ ನೀವೊಂದ್ ಪಟ್ಟಿ ಮಾಡ್ಕೊಂಡು ನಾವ್ ಇಂಥ ಕಡೆ ಇಟ್ಕೊಂಡಿದೀವಿ, ನಮ್ಗೆ ತೊಂದ್ರೆ ಮಾಡ್ಬಿಡಿ, ನಾವೆಲ್ಲ ಜಮೀನ್ ಕಳ್ಕೊಂಡು 6 ಕಾಸು ಇದಕ್ ಬಿದ್ದಿದ್ದೀವಿ. ಒಂದ್ಸಲ ನಾವು ಕಾರ್ ತರಕ್ ಹೋಗಿದ್ದೆ, ಅವ್ರು ಕೊಡ್ರಮ್ಮ, ಅವ್ರು ಕೊಡಿ, ನಾವು ಮಾತಾಡ್ತೀವಿ. ಆ ತರಕ್ಕೆ ಏನಾದ್ರು ತೊಂದ್ರೆ ಮಾಡಿದಾಗ ಆದ್ರೆ ಒಂದ್ ತಿಳ್ಕೊಳ್ಳಿ, ಜಮೀನ್ ಕಳ್ಕೊಂಡಿರೋರು ಬಡವರು ಇನ್ನ ದುಡ್ಡುಗಳೇ ತಕೊಂಡಿಲ್ಲ ಜಮೀನ್. ಆದ್ರೆ ಕೆಲವೊಂದಷ್ಟು ನಾವು ಇನ್ನ ದುಡ್ಡೇ ತಕೊಂಡಿಲ್ಲ ಜಮೀನು. ನೀವು ಆದ್ರೆ ಬೇರೆ ರೀತಿಲಿ ದಬ್ಬಾಳಿಕೆ ಮಾಡಕ್ ದಬ್ಬಾಳಿಕೆ ಮಾಡ್ತಾ ಇಲ್ಲ. ಹೇಳಿದಾಗ ಬದುಕೋದಿಕ್ ಮಾತ್ರ ಮಾಡ್ಕೊಂಡಿದ್ದೀವಿ, ನಮ್ ಸಮಸ್ಯೆ ಆಗಿದೆ ಅಂತ ಹೇಳ್ಬೇಕು. ಕಾಲ್ಗೆ ಏನ್ ಹೆಸರು ನಿಮ್ದು? ಮಂಜುಳಾ, ಕೇಳಿಸ್ಕೊಳಮ್ಮ. ವ್ಯವಸ್ಥೆ ಮಾಡಕ್ ಕಾನೂನಲ್ಲಿ ಅವಕಾಶ ಇಲ್ಲ. ಅವ್ನ್ ವ್ಯವಸ್ಥೆ ಮಾಡ್ಕೊಂಡು ಒಂದ್ ಜೈಲ್ ಹಂಗೇನಾದ್ರು ಮಾಡ್ಬೋದು. ಅದು ಒಳಗಡೆ ಜಾಗ ಇದ್ದಕ್ ಮಾಡಿದ್ರು, ರಸ್ತೆ ಜಾಗ ಐತೆ, ಆ ತರ ಕಾಲ್ ಮಾಡ್ಕೊಂಡ್ರೆ. ಆಮೇಲೆ ನೆನ್ನೆ ಜಮೀನ್ ಕಳ್ಕೊಳ್ತಾ ಇರೋರು, ಮೊನ್ನೆ ಬಂದವರು ಕೂಡ ಅದನ್ನೆಲ್ಲ ನಾವು ಕ್ಯಾನ್ಸಲ್ ಮಾಡ್ತೀವಿ ಸರ್. ಪಟ್ಟಿ ಮಾಡ್ಕೊಂಡು ಹರೀಶ್ ಯಾರಪ್ಪ ತಗೊಂಡು ಎಷ್ಟ್ ಜನಕ್ಕೆ ಈಗ ಒಳಗಡೆ ಸಿಕ್ಕಿದೆ, ಇನ್ನೆಷ್ಟ್ ಜನ ಆತರ ಜಮೀನ್ ಕಳ್ಕೊಂಡಿರೋರು ಇಲ್ಲಿ ಪೆಟ್ಟಿ ಅಂಗಡಿ ಇಟ್ಕೊಂಡಿರೋ ಪಟ್ಟಿ ಮಾಡ್ಬೇಕಾದ್ರೆ ಒಂದ್ ನಿಯೋಗ ಇವ್ರದೇ ಒಂದು ಟೀಮ್ ಕರ್ಕೊಂಡು ಹೋಗಿ ಅಧಿಕಾರಿಗಳ ಹತ್ರ ಮಾತಾಡ. ಆಯ್ತಾ? ಸರಿ, ಅವೇನೋ ಮಾಡ್ತೀವಿ. ಆಮೇಲೆ ಹಂಗೆಲ್ಲ ನಾನು ಹೇಳಕ್ ಆಗಲ್ಲಮ್ಮ, ಅಲ್ಲಿ ಮಾಡ್ಕೊಡಿ ಇಲ್ಲಿ ಮಾಡ್ಕೊಡಿ ಅಂತ. ಮಾನವೀಯ ದೃಷ್ಟಿಯಿಂದ ಅವ್ರ ತೊಂದರೆ ಆಗದಿರೋಂಗೆ ಅವ್ರು ಬದುಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಹೇಳ್ಬೋದು. ನಾವು ಬೇರೆ ರಾಜಕಾರಣಿಗಳ ತರ ಅಲ್ಲ. ನಾವು ನಿಮ್ಗೆ ಹಣ ಕೊಡಲ್ಲ, ಎಣ್ಣೆ ಕೊಡ್ಸಲ್ಲ, ಕುಕ್ಕರ್ ನಿಕ್ಕರ್ ಕೊಡಲ್ಲ ಅಲ್ವೇನಮ್ಮ? ಆಗ ಅಷ್ಟೆಲ್ಲ ಇದ್ರು ಗೊತ್ತಿದ್ಯಾ? ಮಂಜುಳಾ, ಯಾವ ಊರು ನಿಂದು? ಸ್ವಂತ ಊರು, ಹುಟ್ಟು ಬೆಳೆದಿದ್ದು ತವ್ರ ಮನೆ ಯಾವ್ದು? ಹೌದಾ? ನಮ್ ತಾಲೂಕು ಒಳ್ಳೆ ನೀನು. ನೀವೆಲ್ಲ ಬೆಂಬಲಿಸಿ, ಒಳ್ಳೇದನ್ನ ಬೆಂಬಲಿಸಿ. ಎಲೆಕ್ಷನ್ ಅಲ್ಲಿ ಲೋಕಲ್ಗೆ ವೋಟ್ ಹಾಕಿನೇ ನಿಮ್ಮಂತವ್ರು ಬಾಳ್ ಬೀದಿಗೆ ಬಂದಿರೋದು. ಅದ್ ಅರ್ಥ ಮಾಡ್ಕೊಳ್ರಿ. ಸಿಕ್ಕಾಪಟ್ಟೆ ಶ್ರೀಮಂತವಾದ ರಾಜ್ಯ ನಮ್ದು. ಬಡವ್ರು ಮಾತ್ರ ಕೆಲವರು ಬಡವರಾಗಿ ಉಳ್ಕೊಂಡಿದ್ದಾರೆ. ಕಿತ್ತೋಗಿರೋ ರೋಡ್ಗಳು ಇವೆಲ್ಲ ಯಾಕೆ ಗೊತ್ತೇನಮ್ಮ? ಯಾವಾಗ ತಗೊಂಡ್ಬಂದ್ರು ಅದ್ರ ಮೇಲೆ ಏನ್ ಮಾಡ್ಬಿಟ್ಟು ಒಂದೊಂದು ನೋಡಿ ರೋಡ್ ಯಾವ ತರ ಮಾಡಿದ್ದಾರೆ. ಕೈ ಹತ್ರ ನೋಡಿ ರೋಡ್ಗಳು ಯಾವ ತರ ಇದೆ ನೋಡ್ಕೊಳ್ಳಿ. ಬರೋದಿಲ್ಲ ಅಂತ ಹೇಳಿ ಅಯೋಗ್ಯ ಈಗ ಬನ್ರಮ್ಮ, ಲಿಸ್ಟ್ ಮಾಡ್ಬಿಟ್ಟು ನಾನು ಮಾಡಿಸ್ಕೊಡ್ತೀನಿ. ಬನ್ನಿ, ಬನ್ನಾಳ ಪೊಲೀಸ್ ಸ್ಟೇಷನ್ ಹತ್ರ. ಇವಾಗ ನಾನು ಬನ್ನಾಳ ಪೊಲೀಸ್ ಸ್ಟೇಷನ್ ಹತ್ರ ಇರೋದು. ನಾನು ಬನ್ರಿ, ನೀನ್ ಪೊಲೀಸ್ ಸ್ಟೇಷನ್ ಇದೆ, ನಮ್ದು ಅಂಗಡಿ ಇದೆ, ಬನ್ನಿ. ನಾನು ಎಲ್ಲ ಒಂದು ಲಿಸ್ಟ್ ಕೊಡ್ರಿ, ಬೇರೆ ನಾನು ಅವ್ರನ್ನ ಕರೆಸ್ಬಿಟ್ಟು ಎಲ್ಲ ಮಾಡಿಸ್ಕೊಡ್ತೀನಿ. ನೀ ಬಂದ್ರ ನಮ್ಮ ಅಂಗಡಿ ತಗೋ ಬನ್ನಿ, ಎಲ್ಲ ಇಲ್ಲಿ ಐತೆ, ಎಷ್ಟು ಅಂಗಡಿ ಇದ್ದೀರಾ ಲಿಸ್ಟ್ ಕೊಡ್ರಿ, ಮಾಡಿಸ್ಬಿಟ್ಟು ಒಂದ್ಸತಿ ಕಳಿಸ್ತೀನಿ ಅವ್ರನ್ನ.
ಕರ್ಸ್ಬಿಟ್ಟು ನಿಮ್ಗೆ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ. ಅಣ್ಣ ನಮ್ದು ಅಂಗಡಿ ವ್ಯವಸ್ಥೆ ಅಣ್ಣ ಇನ್ನೇನು ನಾವೇನು ಮುಂದೆ ಮೋರಿ ಕಲ್ಲು ಹಾಕೋದಕ್ಕೆ ವ್ಯವಸ್ಥೆನೇ ಇಲ್ಲ ಇವಾಗ ಇವರು ನಾವ್ ಹೇಳಿದ್ರೆ ಬಾಯಲ್ಲಿ ಹೇಳಿ ಏನ್ ನಡೆಯಲ್ಲ. ನೀವು ಲಿಸ್ಟ್ ಕೊಟ್ರೆ ನಾವು ಅವ್ರಿಗೆ ಲಿಸ್ಟ್ ಕೊಟ್ಟು ಅವ್ರು ಕರೆಸ್ತೀವಿ. ಜಾಗ ಐತೆ ಇವಾಗ ನೋಡ್ರಿ ಪಾರ್ಕ್ ಅಲ್ಲಿ ನಾನು ಹೇಳಿದ ಕಲೆಯಮ್ಮ, ಇವಾಗ ಪಾರ್ಕ್ ಅಲ್ಲಿ ಪ್ರಾಬ್ಲಮ್ ಐತೆ ಅಂತ ನೋಡಿ ಬಂದ್ರು, ಅವ್ರು ಮಾಡಿದ್ರು, ಸಂಬಳ ಬರ್ಲಿಲ್ಲ, ಅದು ಬಂದು ನೋಡಿ ಇವಾಗ ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ವಿ. ಅದೇ ತರ ನೀವು ಒಂದ್ಸತಿ ಕೊಡ್ರಿ, ನಿಮ್ನ ಇನ್ನೊಂದ್ಸತಿ ಕರ್ಸ್ಬಿಟ್ಟು ನಿಮ್ಗೆಲ್ಲ ಅನುಕೂಲ ಮಾಡ್ಕೊಡ್ತೀವಿ. ಸರಿ ಅಣ್ಣ ಜಾಗ ಇಲ್ಲ ಅಂದ್ರೆ ವ್ಯವಸ್ಥೆ ಮಾಡ್ಕೊಟ್ಬಿಟ್ರೆ ಅದು ಮೇಡಮ್ ಆವಾಗ ಅವ್ರನ್ನೂ ಕರೆಸಿ ಮಾಡ್ಸೋಣ. ನೀವು ಬಂದು ಲಿಸ್ಟ್ ಕೊಡ್ರಿ, ಎಷ್ಟು ಅಂಗಡಿ ಏನಾಗದ ಲಿಸ್ಟ್ ಕೊಡ್ರಿ, ಆಮೇಲೆ ಮಾಡೋಣ. ಅಲ್ಲೆಲ್ಲ ನಿಮ್ ಆಫೀಸ್ ಬರ್ಬೇಕಲ್ಲ, ಬಂದು ಲಿಸ್ಟ್ ಕೊಡ್ರಿ.